ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. RSSಗೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಈಗ ಮೊದಲ ಹೆಜ್ಜೆಯನ್ನ ಇಟ್ಟಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಕಟ್ಟಡಗಳು ಅಥವಾ ಆವರಣದಲ್ಲಿ ಪರ್ಮಿಷನ್ ಕೊಡಬೇಕು, ಪರ್ಮಿಷನ್ ಕೇಳದೆ ಕಾರ್ಯಕ್ರಮಗಳನ್ನ ಮಾಡೋ ಹಾಗಿಲ್ಲ ಅಂತ ಹೇಳೋ ಮೂಲಕ RSSನ ಹೆಸರೇಳದೆ ಈಗ RSS ಒಂದು ಕಾರ್ಯಕ್ರಮಗಳಿಗೆ, ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತ ಕೆಲಸ ಈಗ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಇದಕ್ಕೆ ಈಗ ಬಿಜೆಪಿ ಕೆಂಡ ಕಾರ್ತಾ ಇದೆ. ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ಮೂಗುದಾರ. ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ. ಸರ್ಕಾರಿ ಜಾಗದಲ್ಲಿ ಬೈಠಕ್ ನಡೆಸಲು ಅನುಮತಿ ಕಡ್ಡಾಯ. ಏನೇ ಇದ್ರೂ ಪರ್ಮಿಷನ್ ತಗೊಂಡು ಮಾಡಬೇಕು. ಡಿಟೇಲ್ಡ್ ಜಿಒ ವಿಲ್ ಬಿ ಇಶ್ಯೂಡ್. RSS ಹೆಸರು ಉಲ್ಲೇಖಿಸದೆ ಅಂಕುಶ, ಸರ್ಕಾರದ ಜಾಣ ನಡೆ. RSS ವಿರುದ್ಧದ ಸಮರಕ್ಕೆ ಕಾಂಗ್ರೆಸ್ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದೆ. ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು. ಬಿಜೆಪಿ ಟೀಕೆ, ಬೆದರಿಕೆ ಕರೆ ಬಂದ್ರು, ಹೋರಾಟ ಮುಂದುವರೆಸಿದ್ರು. ಅಷ್ಟೇ ಯಾಕೆ, ಇವತ್ತು ಮತ್ತೊಂದು ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ RSS ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗುವುದಕ್ಕೂ ಕಡಿವಾಣ ಹಾಕಿ ಅಂತ ಮನವಿ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಈ ಆಗ್ರಹಕ್ಕೆ ಸರ್ಕಾರ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಪರಿಹಾರ ಹುಡುಕಿದೆ. ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದೆ. ಎಲ್ಲಿಯೋ RSS ಹೆಸರು ಉಲ್ಲೇಖಿಸದೆ ಜಾಣ ನಡೆ ಇಟ್ಟಿದೆ. ಅನುಮತಿ ಪಡೆದು ಮಾಡಬಹುದು. ಅದಕ್ಕೆ ಇರ್ತಕ್ಕಂಥ ವ್ಯಾಪ್ತಿ, ನೀತಿ, ಯಾವ ಕಾರ್ಯಕ್ರಮ, ಏನು ಕಾರ್ಯಕ್ರಮ ಅವನ್ನೆಲ್ಲ ತೋರಿಸಿ ಡಿಟೇಲ್ಡ್ ಜಿಒ ವಿಲ್ ಬಿ ಇಶ್ಯೂಡ್. ಯಾವುದೇ ಖಾಸಗಿ ಸಂಘ ಸಂಸ್ಥೆ ಮತ್ತು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸಲು ಅನುಮತಿ ಕಡ್ಡಾಯಗೊಳಿಸಲಾಗಿದೆ. ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಪೂರ್ವಾನುಮತಿ ಪಡೆಯಬೇಕು ಅಂತ RSS ಹೆಸರು ಉಲ್ಲೇಖ ಮಾಡದೆ ಕಡಿವಾಣಕ್ಕೆ ನಿರ್ಧಾರ ಮಾಡಿ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಿದೆ. ಆದರೆ ಅನುಮತಿ ಪಡೆದುಕೊಂಡರಷ್ಟೇ ಕಾರ್ಯಕ್ರಮಕ್ಕೆ ಅವಕಾಶ ನೀಡಲು ನಿರ್ಧರಿಸಿದೆ. ಹಿಂದಿನ ಆದೇಶಗಳನ್ನು ಕ್ರೋಢೀಕರಿಸಿ ಹೊಸ ನಿಯಮ ರೂಪಿಸಲು ಪ್ಲಾನ್ ಮಾಡಿದೆ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ. ಅದಕ್ಕೆ ಮಾನದಂಡಗಳಿರ್ತವೆ. ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬಹುದು, ಅಥವಾ ಮನ್ಸು ಬಂದಂಗೆ ಬರೇ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥಸಂಚಲನ ಮಾಡೋದಿರ್ಬಹುದು. ಅವೆಲ್ಲಾನು ಕೂಡ ನಿಯಮಗಳಲ್ಲಿ ತರ್ತೇವೆ. ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂತದ್ದು ಏನಾದ್ರೂ ಇದ್ರೆ ಅದು ಕೋಮು ಭಾವನೆ ಕೆರಳಿಸುವಂತದ್ದಿರಬಹುದು, ಮತ್ತೊಂದಿರಬಹುದು. ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಬ್ಯಾನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದು ಬ್ಯಾನ್ ಆಗಿರೋ ಸಂಸ್ಥೆ, ಹಿಂದೆಲ್ಲ ಬ್ಯಾನ್ ಆಗಿರೋ ಇತಿಹಾಸ ಇರುವಂಥ ಸಂಸ್ಥೆ. ಸೊ ಆದರೂ ಕೂಡ ನಾವೇನು ಬ್ಯಾನ್ ಮಾಡೋಕ್ಕೆ ಕೊಟ್ಟಿಲ್ಲ, ನಾವೇನು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ತಮಗೆ ಬೇಕಾದಾಗೆ ಚಟುವಟಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಕಡಿವಾಣ. ಅಧಿಕಾರ ದುರ್ಬಳಕೆ, ಹೋರಾಟ ಮಾಡ್ತೀವಿ ಎಂದ ಬಿಜೆಪಿ. ಸರ್ಕಾರ ಕೈಗೊಂಡ ನಿರ್ಧಾರದ ಬಗ್ಗೆ ಬಿಜೆಪಿ ನಾಯಕರು ನಿಗಿನಿಗಿ ಅಂತಿದ್ದಾರೆ. ಅಧಿಕಾರ ದುರ್ಬಳಕೆ, ಆದೇಶ ವಾಪಸ್ ಪಡೆಯಿರಿ ಅಂತ ಒತ್ತಾಯಿಸಿದ್ದಾರೆ. ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಯಲಹಂಕ ಶಾಸಕ SR ವಿಶ್ವನಾಥ್ ನಮಸ್ತೆ ಸದಾ ವತ್ಸಲೆ ಗೀತೆಯನ್ನ ರಿಂಗ್ ಟೋನ್ ಆಗಿ ಇಟ್ಟುಕೊಳ್ಳುವಂತೆ ಕರೆ ನೀಡಿದ್ದಾರೆ. ಅದು ಜನ ವಿರೋಧಿಯಾಗಿರುವಂತ ಜನ ವಿರೋಧಿ ನಿರ್ಧಾರ. ನೀವು ತಗೊಂಡಿರುವಂತ ನಿರ್ಧಾರವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ಸಮಾಲೋಚನೆಗಳನ್ನ ಮಾಡಿ ಏನಿವತ್ತು ಜನ ಆಂದೋಲನ ಖಂಡಿತ ಇದರ ವಿರುದ್ಧ ಆಗುವಂತದಾಗುತ್ತೆ. ನೀವು ನಿಮ್ಮ ಆಡಳಿತದ ವೈಫಲ್ಯತೆ ಮುಚ್ಕೊಳ್ಳೋದಕ್ಕೆ ರಾಜಕೀಯ ನೇತೃತ್ವ ಈ ರೀತಿಯಾದಂಥ ದಿಕ್ಕು ತಪ್ಪಿಸುವಂತ ಮಾತನ್ನಾಡೋದು ಅಕ್ಷಮ್ಯ ಅಪರಾಧ. ಇದು RSS ತಾಗೋದು ಇಲ್ಲ, ತಟ್ಟೋದು ಇಲ್ಲ. ಆನೆ ನಡೆಯೋ ಮಾರ್ಗದಲ್ಲಿ ನಡೆದೇ ನಡೆಯುತ್ತೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರಿದ್ರು, ಅದೇ ರೀತಿ ಆಡಳಿತವನ್ನ ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ, ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತಹ ಒಳಜಗಳದ ಬಗ್ಗೆ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯನ್ನು ಡೈವರ್ಟ್ ಮಾಡುವಂಥ ಒಂದು ಉದ್ದೇಶ ಇದೆ ಅದರ ಸ್ಕೂಲು ಗ್ರೌಂಡ್ನಲ್ಲಿ. ಯಾವುದೋ ಸ್ಯಾಟರ್ಡೇ ಸಂಡೇನ ಯಾರೋ ಒಂದು ಟೂರ್ನಮೆಂಟ್ ಮಾಡ್ತಾರಪ್ಪ, ಈ ಪರ್ಮಿಷನ್ ತೊಗೊಳಕ್ಕೆ ಹೋಗ್ತಾರ? ಹೋಗಲ್ಲ. ಅನುಮತಿ ಅಸ್ತ್ರ ಹೂಡಿದ ಸರ್ಕಾರದಿಂದ ಹೊಸ ವಿಧೇಯಕಕ್ಕೆ ಪ್ಲಾನ್.
ಆರ್ಎಸ್ಎಸ್ ಹೆಸರೆಳೆದೇ ಸಂಘಟನೆಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿರೋ ಸರ್ಕಾರ ಅನುಮತಿ ಬಂಧನದಲ್ಲಿ ಸಿಲುಕಿಸಿದೆ. ಆದ್ರೆ ಇದು ಜಸ್ಟ್ ಸ್ಯಾಂಪಲ್. ಮುಂದೆ ವಿಧೇಯಕದ ವ್ಯೂಹ ರಚಿಸಲು ಪ್ಲಾನ್ ಮಾಡಿದೆ. ಈಗಾಗಲೇ ಕಾನೂನು ಇಲಾಖೆ ವಿಧೇಯಕದ ಕರಡು ಸಿದ್ಧಪಡಿಸಿದೆ. ಹೊಸ ಬಿಲ್ ಮೂಲಕ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ಬೇರೆ ಬೇರೆ ಆಕ್ಟ್ಗಳಿವೆ, ನಿಯಮಗಳಿವೆ, ಅವೆಲ್ಲಾನು ಸೇರಿಸಿ ಒಂದು ಹೊಸ ನಿಯಮವನ್ನು ಮಾಡಬೇಕು. ಆರ್ಎಸ್ಎಸ್ ಲಾಟಿ ಮುಂದಿಟ್ಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಈ ಸೈದ್ಧಾಂತಿಕ ಸಂಘರ್ಷ ಇನ್ನಷ್ಟು ತಾರಕಕ್ಕೆ ಏರೋ ಲಕ್ಷಣ ಕಂಡು ಬರ್ತಿದೆ. ಕಲಬುರಗಿಯಲ್ಲಿ ಇದೇ ಭಾನುವಾರ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿದ್ದು ಅನುಮತಿ ವಿಚಾರವಾಗಿ ಜಟಾಪಟಿ ನಡೆಯೋ ಸಾಧ್ಯತೆ ಇದೆ. ಪ್ರಸನ್ನ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH